ಸೊ ಕಟಕ ರಾಶಿಯವ್ರಿಗೆ ಇಲ್ಲಿ 2026 ನಿಮಗೆ ಏನೋ ಒಂದು ಎಂಡಿಂಗ್ನ ತಂದು ಕೊಡ್ತಾ ಇದೆ. ಒಂದು ಪೇನ್ಫುಲ್ ಚಾಪ್ಟರ್ದು ಎಂಡಿಂಗ್ ತಗೊಬರ್ತಾ ಇದೆ. ನಿಮ್ಮನ್ನು ತುಂಬ ಡ್ರೈನ್ ಮಾಡಿರುವಂಥ ಒಂದು ಎಮೋಷ್ನಲ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಮೆಂಟಲಿ ಏನಾದ್ರು ಒಂದು ಓಡ್ತಾ ಇದ್ರೆ ಅದಕ್ಕೆ ಇಲ್ಲಿ ಫೈನಲ್ ಎಂಡಿಂಗ್ ಸಿಗ್ತಾ ಇದೆ. ಸೊ ಒಂದು ಪರ್ಮನೆಂಟ್ ಕ್ಲೋಸ್ ಆಗ್ತಾ ಇದೆ, ಲೈಕ್ ನಿಮಗೆ ಅನ್ನೆಸೆಸರಿ ಆಗಿರುವಂಥದ್ದು. ಸೊ ಐ ಕ್ಯಾನ್ ಸಿ ಅ ಎಂಡಿಂಗ್ ಹಿಯರ್. ನಿಮ್ಮ ಒಂದು ಲೆಸನ್ ಏನು ಅಂತಂದರೆ, ದಯವಿಟ್ಟು ಏನಿದ್ರು ಅಕ್ಸೆಪ್ಟ್ ಮಾಡಿ ಮತ್ತು ದೇವ್ರಿಗೆ ಸರೆಂಡರ್ ಮಾಡಿ. ಸೊ ಏನು ಎಂಡ್ ಆಗಿದೆ ಅದನ್ನು ರೀವಿಸಿಟ್ ಮಾಡೋದು ಬೇಡ. ಹೀಲಿಂಗ್ ಬಿಗಿನ್ ಆಗಬೇಕು ಅಂತಂದರೆ ಪಾಸ್ಟ್ನ ನೀವು ರಿಲೀಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಚಾಲೆಂಜ್ ಏನು ಅಂತಂದರೆ, ವಿಕ್ಟಿಮ್ ಮೈಂಡ್ಸೆಟ್ ಇರುತ್ತೆ. ಅಂತಂದರೆ ನಾನು ತಪ್ಪು ಮಾಡಿಲ್ಲ, ನಾನು ಸರಿಯಾಗಿದ್ದೀನಿ ಅನ್ನೋದು. ಆ್ಯಂಡ್ ಆಲ್ಸೋ ಯಾರು ಎಲ್ಲಿ ಮೋಸ ಮಾಡ್ತಾರೋ ಅನ್ನೋ ಭಯ ಕೂಡ ಇರುತ್ತೆ. ಆ್ಯಂಡ್ ಸ್ವಲ್ಪ ಒಂದು ಏನೇನೆಲ್ಲ ನಿಮಗೆ ನೋವು ಕೊಟ್ಟಿದೆ ಆ ಒಂದು ಮೆಮರೀಸ್ಗೆ ತುಂಬ ಹೋಲ್ಡ್ ಆನ್ ಮಾಡ್ತೀರಾ. ನಿಮ್ಮ ಒಂದು ಪೇಯ್ನ ರೀಪ್ಲೇ ಮಾಡೋದ್ರಿಂದ ನಿಮ್ಮ ಒಂದು ಗ್ರೋತ್ಗೆ ಅದು ತುಂಬ ಸ್ಲೋ ಆಗಿರುತ್ತೆ. ಆ್ಯಂಡ್ ನಿಮ್ಮ ಕಡೆ ಒಂದು ಆಪರ್ಚುನಿಟಿ ಏನು ಬರ್ತದೆ ಅಂದರೆ, ಇಟ್ಸ್ ಅ ಪವರ್ಫುಲ್ ರೀಬರ್ತ್. ಮತ್ತೆ ಒಂದು ರೀಬರ್ತ್ ಆಗ್ತಾ ಇದೆ. ಈ ಒಂದು ಚಾಪ್ಟರ್ ಎಂಡ್ ಆದ ತಕ್ಷಣ ನಿಮ್ಮ ಲೈಫಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಪೀಸ್ ಫೀಲ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಎಮೋಷ್ನಲ್ ರಿಲೀಫ್ ಕೂಡ ನಿಮ್ಗೆ ಇಲ್ಲಿ ಆಗುತ್ತೆ. ಸೊ ದ ವರ್ಸ್ಟ್ ಅನ್ನೋದು ಕಂಪ್ಲೀಟಾಗಿ ಎಂಡ್ ಆಗುತ್ತೆ. ಸೊ ನಿಮ್ಮ ಒಂದು ಅಡ್ವೈಸ್ ಏನು ಅಂತಂದರೆ, ಏನು ಎಂಡ್ ಆಗಬೇಕು ಅಂತಿದೆ ಅದನ್ನ ಕಂಪ್ಲೀಟಾಗಿ ಎಂಡ್ ಆಗೋದಕ್ಕೆ ಬಿಡಿ. ಆ್ಯಂಡ್ ನಿಮ್ಮ ಒಂದು ಪೀಸ್, ನಿಮ್ಮ ಒಂದು ಶಾಂತಿನ ಪ್ರಯಾರಿಟೈಸ್ ಮಾಡಿ, ಒಂದು ಫಗ್ಯೂ ಮಾಡಿ, ನಿಮ್ಮನ್ನು ನೀವು ಫಗ್ಯೂ ಮಾಡಿಕೊಂಡು. ಸೊ ದೆರ್ ಇಸ್ ಅ ಸನ್ರೈಸ್ ಆಫ್ಟರ್ ದಿಸ್ ಲೈಕ್ ಕಾರ್ಡ್. ಈ ಒಂದು ಇದು ಮುಗಿದ ತಕ್ಷಣ, ಈ ಒಂದು ಫೇಸ್ ಮುಗಿದ ತಕ್ಷಣ ಒಂದು ಬೆಳಕು ಅನ್ನೋದು ಬರ್ತಾ ಇದೆ. ಸೊ ಅದನ್ನು ನಂಬಿ. ಸೊ 2026 ಅನ್ನೋದು ನಿಮ್ಮ ಒಂದು ಲೈಫಲ್ಲಿ ಯಾವುದೋ ಒಂದು ಚಾಪ್ಟರ್ನ ಎಂಡ್ ಆಗ್ತಾ ಇದೆ. ಸೊ ನೀವು ಯಾವ್ದನ್ನ ಕ್ಲೋಸ್ ಮಾಡಬಾರ್ದು ಅಥವಾ ಏನು ಕ್ಲೋಸ್ ಆಗಲ್ಲ ಅಂದ್ಕೊಂಡಿದ್ರೆ ಅದು ಕಂಪ್ಲೀಟಾಗಿ ಅದು ಎಂಡ್ ಆಗ್ತದೆ. ನಿಮ್ಮ ಒಂದು ಅಫರ್ಮೇಷನ್, ಐ ರಿಲೀಸ್ ದ ಪಾಸ್ಟ್, ಐ ರೈಸ್ ಸ್ಟ್ರಾಂಗರ್ ಆ್ಯಂಡ್ ವೈಸರ್. ಓಕೆನಾ?